ಘಟಿಕೋತ್ಸವ, ಇನ್ಯಾವುದೋ ಸಮಾವೇಶ, ಸಿದ್ದರಾಮಯ್ಯನವರು ಇಷ್ಟು ವರ್ಷ ಆದ ನಂತರ ಸಮಾವೇಶಗಳು ಮಾಡಿ 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 ಹೆಂಗನ್ಸ್ಬಿಟ್ಟಿದೆ ಅಂತ ಜನರಿಗೆ ಸಾಧನೆಗಳೇ ಆಗಿಲ್ಲ, ಬರೀ ಸಮಾವೇಶಗಳೇ ಆಗ್ತಾ ಇದೆ ಅಂತ. ಅದಕ್ಕೆ ಬಂದ್ಬಿಟ್ಟು ಸೀಮಿತವಾಗಿದೆ. ಮತ್ತೆ 2.5 ವರ್ಷದಿಂದ ಡಾಮಿನೆಂಟ್ ಹೆಡ್ಲೈನ್ಸ್, ನಮ್ದು ಇದು ಫೇಲ್ಯೂರ್, ನಿಮ್ದು ಫೇಲ್ಯೂರ್ ಸರ್. ಡಾಮಿನೆಂಟ್ ಹೆಡ್ಲೈನ್ಸ್ ಏನ್ ಗೊತ್ತಾ? ಕ್ರಿಟಿಸಿಸಮ್ಸ್, ಪ್ರತಿಪಕ್ಷದಿಂದ ಇರುವಂತಹ ಕ್ರಿಟಿಸಿಸಮ್ಸ್ ಎಲ್ಲ ನಿಮ್ ಪಕ್ಷದಲ್ಲಿರುವಂತಹ ಸಾಧನೆಗಳಲ್ಲ, ನಿಮ್ಮಲ್ಲಿ ಇರುವಂತಹ ಬಡಬಡಿದಾಟ. ಇದು ನಡೀತಿರೋದು 2.5 ವರ್ಷಗಳಿಂದ. ಇದು ಜಾಸ್ತಿ ಆರೋಗ್ಯಕರವಾದ ಚರ್ಚೆ ನಡೀಲಿ. ಸುಮ್ಮನೆ ರಾಜಕೀಯ ಭಾಷಣದ ತರ ಆದ್ರೆ ಅದು ವೇದಿಕೆಯಲ್ಲಾಗುತ್ತೆ. ಇಲ್ಲಿ 1 to 1 ಮಾತಾಡೋಣ. ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋಣ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಸಾಧನೆಗಳ ಬಗ್ಗೆ ಚರ್ಚೆ ಇರುವಂತದ್ದು. ವಿಧಾನಸಭೆಯಲ್ಲಿ ಆನ್ ಫ್ಲೋರ್ ಅಲ್ಲಿ ಬೇಡದೇ ಇರುವ ವಿಷಯಗಳ ಚರ್ಚೆ ಮಾಡ್ತೀರಿ ಬಿಟ್ರೆ ಸರ್ಕಾರವನ್ನ ನೀವು ಸಾಧನೆ ಮಾಡಿಲ್ಲ ಅಂತ ಇಲ್ಲಿ ತನಕ ಆಗಲಿಲ್ಲ. ಯಾಕಾಗಲಿಲ್ಲ? ಲೆಕ್ಕಪತ್ರ ಸಮಿತಿಯ ಅಧ್ಯಕ್ಷ ಯಾರು? ವಿರೋಧ ಪಕ್ಷದ ನಾಯಕರಲ್ವಾ? ವಿರೋಧ ಪಕ್ಷದವರಲ್ವಾ? ಎಲ್ಲಿದ್ದೀರಿ? ಎಲ್ಲಿ ಕೇಳ್ತಾ ಇದ್ದೀರಿ? 2.8 ಲಕ್ಷ ಜಾಬ್ಸ್ ಪೊಸಿಷನ್ ವೇಕೆನ್ಸಿ ಇದೆ. ಯುವಕರಿಗೆ ನೀವು ಏನು ಮಾಡಿಲ್ಲ. ಮಹಿಳೆಯರಿಗೆ ನಾನು ಆಗ್ಲೇ ಹೇಳಿದೆ. ಇನ್ನು SC ST ಜನಾಂಗಕ್ಕೆ ಮಾಡಿರೋದು ನೀವೇನು? SCPTSP ಹಣದಿಂದ ಅದು ಜನರಿಗೆ ಗೊತ್ತಾಗಿದೆ ಆಗ್ಲೇ. ನೀವು ಸಾಧನೆಗಳು ಉತ್ತರ ಕೊಡುವಂತೆ ರಾಜಗೌಡರ ಮಾತಾಡ್ತಾರೆ. ಒಂದು ನಿಮಿಷ ಸ್ಮಾಲ್ ರಿಯಾಕ್ಷನ್ ರಾಜಗೌಡ ಮಾತಾಡ್ತೀನಿ. ಪ್ರತಿಯೊಬ್ಬರ ಮೇಲೆಯೂ ಕೂಡ ಸಾಲ ಹೊರಿಸಿದೆ ಇವರು ಸಾಧನೆ. ಒಂದ್ ನಿಮಿಷ ರಾಜಗೌಡರನ್ನ ಮಾತಾಡ್ಸೋಣ, ವಾಪಸ್ ಇಬ್ಬರಿಗೂ ಸಮಯ ಕೊಡ್ತೀನಿ. ಪ್ರತಿಯೊಬ್ಬರ ಮೇಲೆ ಸಾಲ ಹೊರಿಸಿದ್ದೆ ಇವರ ಸಾಧನೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದು. ಇಲ್ಲ, ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದಲ್ಲ, ಡೇಟಾಸ್ ಹೇಳ್ತಾ ಇರೋಂಥದ್ದು. ಸಿದ್ದರಾಮಯ್ಯನವರು 2 ಬಾರಿ ಮುಖ್ಯಮಂತ್ರಿ ಆಗ್ತಾರೆ. ಬಹುಶಃ ಕಳೆದ 70-75 ವರ್ಷ ರಾಜ್ಯ ಸರ್ಕಾರದ ಇತಿಹಾಸದಲ್ಲಿ ಅತಿ ಹೆಚ್ಚು ಸಾಲ ಮಾಡಿದ ಮುಖ್ಯಮಂತ್ರಿ ಯಾರು ಅಂದ್ರೆ 4 ಲಕ್ಷ ಕೋಟಿಗೂ ಹೆಚ್ಚಿನ ಸಾಲ ಮಾಡಿರುವಂತವರು ಸಿದ್ದರಾಮಯ್ಯನವರು ಅನ್ನೋದು ಡೇಟಾಸ್ ಹೇಳ್ತಾ ಇದ್ದಾವೆ. ಕುಮಾರಸ್ವಾಮಿ ಅವರು ನೆನ್ನೇನು ಉತ್ಪ್ರೇಕ್ಷೆಯಿಂದ ಹೇಳ್ತಾ ಇಲ್ಲ, ಮತ್ತೆ ಹುಟ್ಟಿಸ್ಕೊಂಡೇನು ಹೇಳ್ತಾ ಇಲ್ಲ. ಆದ್ರೆ 1000 ದಿನದ ಸಾಧನೆ 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 ಅಂತ ಹೇಳ್ತಾರಲ್ಲ, ಈ 1000 ದಿನ ಜನಗಳ ಸಮಸ್ಯೆಗಳ ಹೊರೆಯಾಗಿದೆಯೇ ವಿನಃ ಇನ್ನೇನು ಆಗಿಲ್ಲ. ಉಚಿತವಾಗಿ ಕರೆಂಟ್ ಕೊಡ್ತೀವಿ ಅಂತ ಹೊರಟ್ರಿ. ಮೊದಲು ಒಂದು ಕಾಲಘಟ್ಟದಲ್ಲಿ ಕಮರ್ಷಿಯಲ್ ಎಲೆಕ್ಟ್ರಿಸಿಟಿ ಬಂದು 400 ರೂಪಾಯಿ ಇದ್ದಂಥದ್ದು ಇವತ್ತು 1200 ರೂಪಾಯಿ ಆಗಿದೆ. ಬಹುಶಃ ನೀವು ಎಲ್ಲಿ ಬೇಕಾದ್ರೆ ನೀವು ಡೇಟಾಸ್ ತೆಗೆದು ನೋಡ್ಕೋಬಹುದು. ಮೊದ್ಲೇನ್ ಹೇಳಿ ಮಾಡಿದ್ರಿ, ಫುಲ್ ಫ್ರೀ ಕರೆಂಟ್ ಕೊಡ್ತೀವಿ ಅಂತ ಹೇಳಿದ್ರಿ, ನೀವು 100 ಯೂನಿಟ್ ಫಿಕ್ಸ್ ಮಾಡಿದ್ರಿ. ಇವತ್ತು ಅದೇ ಮನೆದು ಇನ್ನೊಂದು ಯೂನಿಟ್ ಜಾಸ್ತಿ ಆದ್ರೂ ಸೇಲ್ಸ್ ಬರ್ತಾ ಇದೆ. ಆಮೇಲೆ ರೈತರಿಗೆ ಏನೋ ಒಳ್ಳೇದ್ ಮಾಡಿದೀವಿ ಅಂತ ಮಾತೆತ್ತರು ಹೇಳ್ತೀರಿ. ಬಿಜೆಪಿ ಸರ್ಕಾರದಲ್ಲಿದ್ದಾಗ ರೈತರಿಗೆ ಕೇಂದ್ರ ಸರ್ಕಾರದಿಂದ ಒಂದಷ್ಟು ಯೋಜನೆಯಿಂದ ಒಂದಷ್ಟು ಹಣ ಕೊಡ್ತಾ ಇತ್ತು, ರಾಜ್ಯ ಸರ್ಕಾರ ಕೊಡ್ತಾ ಇತ್ತು, ಅದನ್ನು ಕಿತ್ಕೊಂಡ್ರಿ. ಅಲ್ಲಿಂದ ಆಚೆಗೆ ವಿದ್ಯಾರ್ಥಿಗಳಿಗೆ ಏನೋ ಮಾಡ್ತಾ ಇದೀವಿ ಅಂತ ಹೇಳಿದ್ರಿ. ವಿದ್ಯಾರ್ಥಿ PG ಓದ್ತಾ ಇದ್ದಂತ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಂತ ಸ್ಕಾಲರ್ಶಿಪ್ಗಳನ್ನು ಕಿತ್ಕೊಂಡಿದ್ದೀರಿ. ಅಲ್ಲಿಂದ ಆಚೆಗೆ ಬೆಂಗಳೂರು ನಗರಕ್ಕೆ ಏನೋ ಮಾಡ್ತೀವಿ ಅಂತ ಮಾತೆತ್ತರು ಹೇಳ್ತೀರಿ. ಬೆಂಗಳೂರು ನಗರದಲ್ಲಿ ಇವತ್ತು ರಸ್ತೆ ಗುಂಡಿಗಳಿಗಾದ ಬಲಿಗಳಿಗೆ ಇವತ್ತು ನಿಜವಾಗ್ಲೂ ಹೇಳ್ತೀನಿ, ಅವರ ತಂದೆ ತಾಯಿಗಳ ಶಾಪ ಈ ಸರ್ಕಾರಕ್ಕೆ ತಟ್ಟುತ್ತೋ ಇಲ್ವೋ ಅನ್ನೋ ಮಟ್ಟಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಇವತ್ತು ರಸ್ತೆ ಗುಂಡಿಗಳನ್ನ ಮುಚ್ಚಕ್ಕಾಗದಲೆ ಕೋರ್ಟ್ಗಳು ಚೀಮಾರಿ ಹಾಕಿದ್ರು ನಿಮ್ಮ ಅಭಿವೃದ್ಧಿ ಇಲ್ಲಿ ತೋರಿಸ್ತಾ ಇದೆ. ಅಲ್ಲಿಂದ ಆಚೆಗೆ ಬೆಂಗಳೂರು ನಗರದ ಜನತೆಗೆ ಇವತ್ತು ಒತ್ತುವರಿ ಆದಂತ ರಾಜಕಾಲುವೆಗಳು ಬಿಡಿಸ್ಕೊಡಕ್ ಆಗ್ತಾ ಇಲ್ಲ ನಿಮ್ ಕೈಲಿ. ಅಲ್ಲಿಂದ ಆಚೆಗೆ ರೆವಿನ್ಯೂ ಇಲಾಖೆಗೆ ಬಂದ್ರೆ ಟ್ಯಾಕ್ಸು, ಖಾಲಿ ಸೈಟ್ಗಳಿಗೆ ಇಡೀ ದೇಶ ಅಲ್ಲ ಇಡೀ ಪ್ರಪಂಚದ ಇತಿಹಾಸದಲ್ಲಿ ಇಲ್ಲದೇ ಇರೋ ಜಾಗಗಳಿಗೆ ಬೆಂಗಳೂರಿನಲ್ಲಿ ಯಾರು ಸೈಟ್ ಕೊಂಡ್ಕೊಂಡ್ರೆ ಖಾಲಿ ಸೈಟ್ಗಳಿಗೂ ಕೂಡ ಇವತ್ತು ನೀವು ಸೆಸ್ ಅಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀರಿ. ರೆವಿನ್ಯೂ ಟ್ಯಾಕ್ಸ್ಗಳಿಗಿಂತ ಹೆಚ್ಚಾಗಿ ಕಸದ ಟ್ಯಾಕ್ಸ್ ಹೊರಿಸ್ತಾ ಇದ್ದೀರಿ. ಅಲ್ಲಿಂದ ಆಚೆಗೆ ನಿಮ್ ಸರ್ಕಾರ ನಡೆದಿರೋದೆಲ್ಲ ಬರೀ ಆನೆ ನಡೆದಿದ್ದೆ ದಾರಿ ಏನಂಗೆ. ವಾಲ್ಮೀಕಿ ಹಗರಣದಲ್ಲಿ ಆನ್ ದ ಫ್ಲೋರ್ ಒಬ್ಬ ಮುಖ್ಯಮಂತ್ರಿ, ಇಡೀ ದೇಶ ಅಲ್ಲ ಇಡೀ ದೇಶದ ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿ ಬಂದು ನನ್ನ ಸರ್ಕಾರದಲ್ಲಿ 89 ಕೋಟಿ ಹಣ ದುರ್ಬಳಕೆ ಆಗಿದೆ ಅಂತ ಆನ್ ದ ಫ್ಲೋರ್ ಒಪ್ಕೋತಾರೆ ಅಂದ್ರೆ ಇದು ನಾಚಿಕೆಗೇಡಿನ ಸಂಗತಿ. ಇದನ್ನ ಸಾಧನೆ ಅನ್ನೋ ರೀತಿ ನೀವು ಬಿಂಬಿಸ್ಕೊಂಡು 1000 ದಿನದ ಸಾಧನೆ ಅಂತ ಮಾಡಕ್ ಹೊರಟಿದ್ದೀರಿ. ಬೋವಿ ನಿಗಮದಲ್ಲಿ ಹಗರಣ, ಕಸದ ತೆರಿಗೆ, ಹಾಲಿನ ಬೆಲೆ ಏರಿಕೆ, ಎಲೆಕ್ಟ್ರಿಕ್ ಬಿಲ್ಲು, ಪ್ರತಿಯೊಂದರಲ್ಲೂ ಬಿಚ್ತಾ ಹೋದ್ರೆ ನಿಮ್ ಎಷ್ಟು ಇಲಾಖೆಗಳಿದಾವೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದ್ರೆ ಲೋಕಾಯುಕ್ತ ಅಂತ ಹೇಳಿ ಒಂದು ಪವರ್ ಕೊಟ್ಟಿದ್ದೀರಿ. ಆ ಲೋಕಾಯುಕ್ತ ಇಲಾಖೆಯಲ್ಲಿ ಒಂದ್ ಸಣ್ಣ ಉದಾಹರಣೆ ಕೊಡ್ತೀನಿ. ಅಖ್ತರ್ ಅಲಿ ಅಂತ ಹೇಳಿ ಲೀಗಲ್ ಮೆಟ್ರಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ಬ DC ನೀವೇನ್ ಮಾಡ್ತೀರಿ, ಲೋಕಾಯುಕ್ತ ರೈಡ್ ಆಗಿ ಅವನ ಮನೇಲಿ ಕೋಟಿ ಹಣ ಸಿಗುತ್ತೆ.
ಕಳೆದ ಬರೀ 4 ದಿನಗಳ 7ನೇ ತಾರೀಕು ಆತನಿಗೆ ಪ್ರಮೋಷನ್ ಕೊಡ್ತೀರಾ. ಪ್ರಮೋಷನ್ ಕೊಟ್ಟು ಅವನ ಬೆಂಗಳೂರು ಅವನು ಯಾವ ಜಾಗದಲ್ಲಿದ್ದ ಅಲ್ಲಿಗೆ ಕೂರಿಸ್ತೀರಾ. ಅಂದ್ರೆ ಯಾವ ಮಟ್ಟದ ತುಷ್ಟೀಕರಣ ನಿಮ್ದು. ಅಂದ್ರೆ ಭ್ರಷ್ಟಾಚಾರಿಗಳನ್ನ ನಿಮ್ಮ ಹತ್ರದಲ್ಲಿ ಇಟ್ಕೋತಾ ಇದ್ದೀರಾ. ಈ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರಿಗಳ ವಿರುದ್ಧ ಸಿದ್ದರಾಮಯ್ಯನವರು ಹೇಳ್ತಾರೆ ನಮ್ದು ಭ್ರಷ್ಟಾಚಾರ ರಹಿತ ಸರ್ಕಾರ. 63 ಕೇಸ್ ಇದೆ ಸ್ವಾಮಿ ನಿಮ್ಮ ಮೇಲೆ. ರೆವಿನ್ಯೂ ಇಲಾಖೆಯಲ್ಲಿ ಹೋಗ್ಬಿಟ್ರೆ ಇವತ್ತು ನಿಜವಾಗ್ಲೂ ಜನ ಕಣ್ಣೀರಾಗ್ತಾ ಇದಾರ್ರಿ. ಅವರ ಅಪ್ಪನ ಆಸ್ತಿನ, ತಂದೆ ಆಸ್ತಿನ, ತಾತನ ಆಸ್ತಿನ ಇವತ್ತು ಡಿವೈಡ್ ಮಾಡ್ಕೊಳಕ್ ಆಗ್ತಾ ಇಲ್ಲ. 10 ದಿನ ಆಗಿದೆ, ಇಸಿಗಳು ಸಿಗ್ತಾ ಇಲ್ಲ. ಇವತ್ತು ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಯಾವ ಡೆವಲಪ್ಮೆಂಟ್ ನಿಮ್ದು, ಯಾವ ಸಾಧನೆ ಹೆಸರಲ್ಲಿ ಅಲ್ಲೋಗಿ ಆ ಜಿಲ್ಲೆಯಲ್ಲಿ ಹೋಗ್ತೀರಿ 1 ಲಕ್ಷ ಜನ ಸೇರಿಸ್ತೀರಿ, ಈ ಜಿಲ್ಲೆಯಲ್ಲಿ ಹೋಗ್ತೀರಿ 1 ಲಕ್ಷ ಜನ ಸೇರಿಸ್ತೀರಿ. ಇನ್ನು ರಾಜಕೀಯ ಧ್ರುವೀಕರಣಕ್ಕೆ ಬಂದ್ಬಿಟ್ರಂತೂ ನಿಮ್ಮಲ್ಲಿ ಯಾವ ಮಟ್ಟದ ಕಚ್ಚಾಟ ಆಗ್ತಾ ಇದೆ ಅಂದ್ರೆ ಮಾಧ್ಯಮಗಳನ್ನ ಬೈತೀರಿ, ಮಾಧ್ಯಮಗಳ ಸೃಷ್ಟಿ ಅಂತ. ನಿಜವಾಗ್ಲೂ ಮಾಧ್ಯಮಗಳು ನೀವು ಆಡ್ತಾರೋ ಆಟನ ತೋರಿಸ್ತಾ ಇದಾರೆ ಅಷ್ಟೇ. ಮಾತತ್ರ ಹೇಳ್ತೀರಿ. ಡಿ ಕೆ ಶಿವಕುಮಾರ್ ಅವರು ಒಂದ್ ಕಡೆ ಸ್ಟೇಟ್ಮೆಂಟ್ ಕೊಡ್ತಾರೆ, ನಾನ್ ಮುಖ್ಯಮಂತ್ರಿ. ಸ್ವಾಮಿ ನೀವು ಯಾರಾನು ಮುಖ್ಯಮಂತ್ರಿ ಆಗಿ, ಯಾರಿಗೂ ಇಲ್ಲಿ ಸಮಸ್ಯೆ ಇಲ್ಲ. ಆದ್ರೆ ಜನತೆನ ಯಾವ ರೀತಿ ಮುನ್ನಡೆಸ್ಕೊಂಡು ಹೋಗ್ಬೇಕು, ಇನ್ನೊಂದು ತಿಂಗಳೊಳಗೆ ನೀವು ಬಡ್ಜೆಟ್ ಕೊಡಬೇಕು, ಬಡ್ಜೆಟ್ಗೆ ಯಾವ ರೀತಿ ಸಮಸ್ಯೆ ಇದೆ, ಜನಗಳಿಗೆ ಯಾವ ಅಭಿವೃದ್ಧಿ ಕೊಡಬೇಕು ಅಂತ ಹೊರಟಿದ್ದೀರಿ, ಎಲ್ಲಿ ರಸ್ತೆ ಕೊಡಬೇಕು ಅಂತ ಹೊರಟಿದ್ದೀರಿ, ಎಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಹೊರಟಿದ್ದೀರಿ, ವಿದ್ಯಾರ್ಥಿಗಳಿಗೆ ಹೊಸ ಎಜುಕೇಶನ್ ಸಿಸ್ಟಮ್ ಏನ್ ಕೊಡಬೇಕು ಅಂತ ಹೊರಟಿದ್ದೀರಿ, ರೈತರಿಗೆ ಏನ್ ಕೊಡಬೇಕು ಅಂತ ಹೊರಟಿದ್ದೀರಿ, ಅದ್ರ ಬಗ್ಗೆ ಚರ್ಚೆ ಮಾಡೋದ್ ಬಿಟ್ಟು ಸಾಧನಾ ಸಮಾವೇಶ ಅಂತ 1000 ದಿನದ್ದು ತಗೊಂಡಾಗ ಅಲ್ಲೆಲ್ಲೋ ಮಾಡ್ತೀನಿ ಅಂತ ಹೇಳಿ ಜನಗಳ ತೆರಿಗೆ ಹಣನ ಹಾಳು ಮಾಡ್ತಾ ಇದ್ದೀರಿ. ಇಡೀ ರಾಜ್ಯದ ಇತಿಹಾಸದಲ್ಲಿ 142 ಜನಕ್ಕೆ ಕ್ಯಾಬಿನೆಟ್ ದರ್ಜೆ ಕೊಟ್ಟಿದ್ದೀರಿ. ಇವತ್ತಿನ ಜನಗಳ ತೆರಿಗೆ ಹಣನ ನಿಮ್ಗೆ ಇಷ್ಟ ಮಾಡ್ತಾ ಇದ್ದೀರಿ. ಒಂದ್ ನಿಮಿಷ ಲಾಸ್ಟ್ ಪಾಯಿಂಟ್ ಇದೆ. ಲಾಸ್ಟ್ ಪಾಯಿಂಟ್ ಅಲ್ಲಿಂದ ಆಚೆಗೆ 142 ಜನಕ್ಕೆ ಕೊಡ್ತಾ ಇದ್ದೀರಿ. ಎಲ್ಲರಿಗೂ ಕ್ಯಾಬಿನೆಟ್ ದರ್ಜೆ ಕೊಟ್ಟಿದ್ದೀರಿ. ಮತ್ತೆ ನಿಮ್ಮ ಗ್ಯಾರಂಟಿ ಸ್ಕೀಮು, ನೀವು ಮಾಡಿರುವಂತ ಗ್ಯಾರಂಟಿ ಸ್ಕೀಮ್ ನ ನೋಡ್ಕೊಳ್ಳಿಕ್ಕೆ ಅಂತ ಹೇಳಿ ಜಿಲ್ಲೆಗೊಬ್ಬೊಬ್ಬನಿಗೆ ನೀವು ಸಂಬಳ ಕೊಟ್ಟು ಇಟ್ಕೋತಾ ಇದ್ದೀರಿ. ಮತ್ತೆ ಅಧಿಕಾರಿಗಳು, ರಾಜಕಾರಣಿಗಳನ್ನೆಲ್ಲ ಅಧಿಕಾರಿಗಳು ಮಾಡ್ತಾ ಇದ್ದೀರಿ. ಸಮಾಜನ ಎಲ್ಲಕ್ಕೆ ತಗೊಂಡು ಹೋಗ್ತಾ ಇದ್ದೀರಿ. ನಿಮ್ಮ ಕಾರ್ಯಕರ್ತರನ್ನ ಹೊಟ್ಟೆ ತುಂಬಿಸ್ಲಕ್ಕ ಈ ರಾಜ್ಯ ಸರ್ಕಾರದ ತೆರಿಗೆ ಹಣ ಅನ್ನೋದು ನನ್ನ ಮೇಜರ್ ಪ್ರಶ್ನೆ. ಅಬ್ದುಲ್ ಮುನೀರ್, ಈಗ ಇವರ ಪ್ರಶ್ನೆಗಳ ಜೊತೆಗೆ ಇನ್ನೊಂದೆರಡು ವಿಚಾರಗಳನ್ನ ಆಡ್ ಮಾಡೋದಾದ್ರೆ, 1000 ದಿನದ ಸಂಭ್ರಮ ಒಂದ್ ಕಡೆ ನಿಮ್ಮಲ್ಲಿದೆ. ಇದೇ 1000 ದಿನಗಳ ಅವಧಿಯಲ್ಲಿ ಈ ಅಬಕಾರಿ ಹಗರಣ, ಮೂಡ ವಿಚಾರ, ಹಾಗೇನೆ ವಾಲ್ಮೀಕಿ ಹಗರಣ, ಕಾನೂನು ಸುವ್ಯವಸ್ಥೆ ವಿಚಾರ, ಹಗಲು ದರೋಡೆ ಆಗ್ತಾ ಇದೆ, ಎಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ. ಈ ಎಲ್ಲಾ ವಿಚಾರಗಳ ಬಗ್ಗೆಯೂ ಕೂಡ ನೀವು ಮರಿಬಾರ್ದು. ಇದ್ರ ಬಗ್ಗೆನೂ ಉತ್ತರ ಕೊಡಬೇಕು. ನನಗೆ 1 by 1 ಕೊಡ್ಕೊಂಡ್ ಬರ್ತೀನಿ. ಈಗ ನೀವು ಕೇಳಿರುವಂತ ವಾಲ್ಮೀಕಿ ಹಗರಣದ ಬಗ್ಗೆ ಮಾತಾಡ್ತಾ ಇದ್ದೀರಿ. ವಾಲ್ಮೀಕಿ ಹಗರಣ ಈ ತರ ನಡೆದಿದೆ ಅಂತ ಪಾರದರ್ಶಕವಾಗಿ ಒಬ್ಬ ಸರ್ಕಾರದ ಮುಖ್ಯಮಂತ್ರಿ, ಹೌದು ಈ ತರ ತಪ್ಪುಗಳು ನಡೆದಿದೆ, ಅದು ಏನೇ ಆಗಿದ್ದಿದ್ರು ಅದನ್ನು ವಾಪಸ್ ಉಸಲಿ ಮಾಡ್ತೀವಿ, ಅವ್ರಿಗೆ ಶಿಕ್ಷೆ ಕೊಡ್ತೀವಿ ಅಂತ ಹೇಳಿದಂತದ್ದು ನಮ್ಮ ಸರ್ಕಾರ. ಅದು ಇಲ್ಲಿ ತನಕ ಬಿಜೆಪಿ ಇರೋ ಸಾಧ್ಯ ಆಗಲಿಲ್ಲ, ಜೆಡಿಎಸ್ ಮುಗಿಸ್ತೀನಿ. ಎರಡನೇದು, ಅದೇ ವಾಲ್ಮೀಕಿ ಹಗರಣವನ್ನ ಇಡಿ ತನಿಖೆ ಮಾಡ್ತಾ ಇದೆ. ನೀವು ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಅವರು ತಪ್ಪಿತಸ್ಥರು ಆಗಿದ್ರೆ ಇಡಿ ಏನ್ ಮಾಡ್ತಾ ಇದೆ? ಎಷ್ಟು ಸಮಯ ಆಯ್ತು? ಯಾಕೆ ಅರೆಸ್ಟ್ ಮಾಡಕ್ಕಾಗಿಲ್ಲ? ಯಾಕೆ ಶಿಕ್ಷೆ ಕೊಡಕ್ಕಾಗಿಲ್ಲ? ಎರಡನೇದು, ಇನ್ನೊಂದು ಯಾವ್ದು ಹೇಳಿದ್ರಲ್ಲ, ಬಿಜೆಪಿಯ ಕರಾಮತ್ತು.